ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಎಚ್.ಕೆ. ಪಾಟೀಲ್ ಸಾಹೇಬ್ರೆ, ರಿಜ್ವಾನ್ ಅವರೇ, ಬಲಕೇಶ್ ಬಾಲೂರ್ ಅವರೇ, ಶೆಟ್ಟರ್ ಅವರು, ಕಾಂತರಾಜ್ ಅವರು ಮತ್ತು ಎಲ್ಲ ರಾಜೇಂದ್ರ ಅವರು, ಎಲ್ಲ ಸಹಕಾರ ಕ್ಷೇತ್ರದ ಎಲ್ಲ ಹಿರಿಯ ಗುತ್ತಿಗೆ ಅಧಿಕಾರಿಗಳ ಗೌರವ ಇದ್ದೀವಿ. ಒಳ್ಳೆ ಕೆಲಸ ನಡೆದಿದೆ. ನಾನೇ ಹಿಂದೆ ನಾನು ಮಂತ್ರಿ ಆಗಿರ್ಬೇಕಾದ್ರೆ ಬಂದು ಈ ಬಿಲ್ಡಿಂಗ್ ನೋಡಿ ಪ್ರಯತ್ನ ಮಾಡಿದ್ದೆ. ಆದ್ರೆ ಅಷ್ಟೊತ್ತಿಗೆ ಹೆರಿಟೇಜ್ ಬಿಲ್ಡಿಂಗ್ ಅಂತ ಘೋಷಣೆ ಆಗೋಯ್ತು. ಸೊ ಬೆಂಗಳೂರಿನಲ್ಲಿ ಸುಮಾರು ಒಂದು 170 ಬಿಲ್ಡಿಂಗು ಅವತ್ತಿನ ಕಾಲದಲ್ಲೇ ಇದನ್ನ ಮುಟ್ಟಕ್ಕಾಗಲ್ಲ ಅಂತೇಳಿ ತೀರ್ಮಾನ ಆದ್ಮೇಲೆ ಕೊನೆಗೆ ಅದನ್ನ ಕೈಬಿಟ್ಟೆ. ಮುದ್ದೂರ್ ಅಂತ ಒಬ್ಬರಿದ್ದು ಅಡಿಷನಲ್ ರಿಜಿಸ್ಟ್ರಾರ್, ಅವರು ಒಂಥರ ಪುಸ್ತಕ ಇದ್ದಂಗೆ, ನಿಮ್ಗೆ ಬುಕ್ ಇದ್ದಂಗೆ, ಕೋಆಪರೇಟಿವ್ ಆಕ್ಟ್ ಇದ್ದಂಗೆ, ಪ್ರತಿಯೊಂದು ಪೇಜು ಪ್ರತಿಯೊಂದು ಅಕ್ಷರ ಕೂಡ ಅವ್ರು ಗೊತ್ತಿತ್ತು. ಅವರೇ ಬಂದು ನಾನು ಕರ್ಕೊಂಡು ಬಂದು ತೋರಿಸೋದು, ಇದು ಮಾಡಬೇಕು. ಕೊನೆಗಾಗಲಿಲ್ಲ. ಈಗ ಸಿದ್ದರಾಮಯ್ಯನವ್ರ ಕಾಲದಲ್ಲಿ, ರಾಜಣ್ಣವ್ರ ಕಾಲದಲ್ಲಿ ಇದಾಗಿದೆ. ಬಹಳ ಸಂತೋಷ. ಸಹಕಾರ ಕ್ಷೇತ್ರ ಮುಖ್ಯಮಂತ್ರಿಗಳು ಕೂತಿದ್ದಾರೆ ಪಕ್ಕದಲ್ಲಿ. ಕೂತೊಂದೇ ಕುರ್ಚಿ, ಒದ್ದೊಂದೇ ಚೆಂಡು. ಯಾರು ಕೂತ್ಕೋತಾರೆ ಅವಂದೇ ಕುರ್ಚಿ, ಯಾರ ಹತ್ರ ಚೆಂಡು ಇರ್ತದೆ ಅವಂದೇ ಚೆಂಡು. ಸೊ ಯಾರನ್ನು ಬಿಡ್ಸಕ್ ಆಗಲ್ಲ. ನಿಮ್ಮಲ್ಲ, ನಮ್ಮ ರಾಜಕೀಯದ ಕತೆ ಹೇಳ್ತಾ ಇದ್ದೀನಿ. ನೀವು ಇರ್ತೀರಿ, ಕೆಲಸ ಮುಗಿಸ್ಕೊಂಡು ನೀವು ಹೋಗ್ತಾ ಇರ್ತೀರಿ. ಆದ್ರೆ ಒಂದು ಒಪ್ಕೋಬೇಕು, ನಾನು ಕೂಡ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಗಳು, ಆಗ ಜನರಲ್ ಸೀಟ್ ನಾನು ಕರ್ಕೊಂಡೋಗಿ TFSMS ನಿಲ್ಲಿಸಿದ್ರು. TFSMS ಡೈರೆಕ್ಟರ್ ಆಗಿದೆ. ಅದಾದ್ಮೇಲೆ ಸಹಕಾರ ಮಂತ್ರಿ ಆದ. ಸೊ ಇಲ್ಲಿವರೆಗೂ ಬೆಳೆದಿದ್ದೀವಿ. ಸಹಕಾರ ಕ್ಷೇತ್ರ ಇಟ್ ಇಸ್ ಎ ಬೇಸಿಕ್ ಇನ್ಸ್ಟಿಟ್ಯೂಷನ್ ಫಾರ್ ಕ್ರಿಯೇಟಿಂಗ್ ನ್ಯೂ ಲೀಡರ್, ಯಂಗ್ ಲೀಡರ್ಸ್. ಅದ್ರ ಬಗ್ಗೆ ಅವರಿಗೆ ಒಂದು ನಂಬಿಕೆ. ಹಳ್ಳಿಲಿ VSSN ಇರ್ಬೋದು, ಮಿಲ್ಕ್ ಯೂನಿಯನ್ ಇರ್ಬೋದು, ಯಾವುದೇ ಸಹಕಾರ ಕ್ಷೇತ್ರದಲ್ಲಿ ಅಲ್ಲಿ ಬೆಳ್ಕೊಂಡು ಅಲ್ಲಿ ಸೇವೆ ಮಾಡಿ ರಾಷ್ಟ್ರದ ರಾಜಕಾರಣ ಅವರು ಕೂಡ ಬೇಕಾದಷ್ಟು ಜನ ಮಾಡಿ ಬೆಳ್ಕೊಂಡು ಹೋಗಿದ್ದವರಿದ್ದಾರೆ. ಈಗ ನಮ್ಮ ಎಚ್.ಕೆ. ಪಾಟೀಲ್ ನೋಡಿ, ಒಂದು ಕೂತು 45-50 ವರ್ಷ ಆಯ್ತು. ನಾನು ಕಣ್ಣಾಗೆ ಬಿಡ್ಲೇ ಇಲ್ಲ ಫೆಡರೇಷನ್. ಅದೇನೋ ಕಾನೂನು ಬೇರೆ ತೆಗೆದುಕೊಂಡು ತೆಗಿಬೇಕು ಅಂತ ಒಂದು ಕಾಲದಲ್ಲಿ ಬ್ಯಾಂಕು ನಮ್ಮ ಬ್ಯಾಂಕಿಂಗ್ ಫೆಡರೇಷನ್ ಅಲ್ಲಿ. ಸೊ ಹಂಗೆ ನಾವು ನಿಮ್ ಕೈಯಲ್ಲಿ ರಾಜಕಾರಣಿಗಳು ಬೇಕಾದಷ್ಟು ತಪ್ಪುಗಳು ಮಾಡಿಸ್ತಾ ಇರ್ತೀವಿ ಎಲೆಕ್ಷನ್ ಟೈಮಲ್ಲಿ. ಸೊ ಏನ್ ಮಾಡ್ತೀರಿ, ಕೆಲವೆಲ್ಲ ಆಲ್ಮೋಸ್ಟ್ ಪೊಲಿಟಿಕಲ್ ಡಿಪಾರ್ಟ್ಮೆಂಟ್ ಇದ್ದಂಗೆ. ಏನು ನೆನಪಾಯ್ತು ಆಮೇಲೆ, ಇದೊಂದು ಪೊಲಿಟಿಕಲ್ ಡಿಪಾರ್ಟ್ಮೆಂಟ್ ಇದ್ದಂಗೆ. ಬೇಕಾದಷ್ಟು ನಾಯಕರನ್ನ ಸೃಷ್ಟಿ ಮಾಡ್ಬೋದು, ನಾಯಕರನ್ನ ಹೇಳೋದೇ ಕುಂಡಿಸ್ಬೋದು. ಸೊ ಇಷ್ಟೆಲ್ಲ ಇದೆ. ಯಾವ್ದೋ ಮಿಲ್ಕ್ ಫೆಡರೇಷನ್ ಎಲೆಕ್ಷನ್ ಟೈಮಲ್ಲಿ ಒಬ್ಬ ಹೆಸರು ಹೇಳೋದು ಬೇಡ, ಒಂದು ಓಟ್ ನೋಡಿದ್ರೆ ಒಂದು ಓಟಲ್ಲಿ ಸೋತು ಆ ಓಟ್ ಎತ್ಕೊಂಡು ನುಗ್ಬಿಟ್ಟಿದ್ದ, ತಗೊಂಡು ಒಳಗೆ ಬಿಟ್ಟು ಒಬ್ಬ ಹೊಟ್ಟೆಗೆ ಹಾಕ್ಬಿಟ್ಟ. ಹೆಸರು ಹೇಳೋದು ಬೇಡ. ಸೋತದ ಒಂದು ಓಟಲ್ಲಿ ಆ ಓಟ್ ಎತ್ಕೊಂಡು ಒಳಗಡೆ ಬಾಯಿಗೆ ಹಾಕೊಂಡು ನುಗ್ಬಿಟ್ಟ. ಕೇಸು ಪಾಸ್ ಹಿಂಗೆ ಬೇಕಾದಷ್ಟು ತರಲೆ ಎತ್ತಾ ಇದ್ದು. ಈಗೇನ ನಾವು ಒಂದು ಎಲೆಕ್ಷನ್ ಮಾಡೋಕ್ಕೆ ಒಂದು ಸಪ್ರೇಟ್ ಅಥಾರಿಟಿನ ಈಗ ಹೊಸದಾಗಿ ಮಾಡಿದ್ದೀವಿ. ಹೊಸ ಗೈಡ್ಲೈನ್ ಬಂದಿದೆ. ಬಟ್ ಒಂದೇನಪ್ಪಾ ಅಂದ್ರೆ, ಇದು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗಿದೆಯಲ್ಲ ಈ ಸಹಕಾರ ಸಂಘದಲ್ಲಿ ಮುಖಾಂತರ ಪ್ಯಾರಲಲ್ ಗೌರ್ಮೆಂಟ್ ಆಗಿ ಒಂದ್ ಕಡೆ ಫೈನಾನ್ಷಿಯಲ್ ಸೆಕ್ಟರ್, ಈಗ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇಷ್ಟು ಕೋಆಪರೇಟಿವ್ ಬ್ಯಾಂಕ್ಸ್ ಎಲ್ಲ ಇದೆ, ಸೌಹಾರ್ದ ಬಂತು, ಬೇರೆ ಬೇರೆ ಎಲ್ಲ ಅರ್ಪಣೆ ಸೊಸೈಟಿ ಎಲ್ಲ ಫಂಡಿಂಗು ಎಲ್ಲಿ ನ್ಯಾಷನಲೈಸ್ ಬ್ಯಾಂಕ್ ಎಲ್ಲಿ ಮಾಡ್ತಿದ್ರು ಅಷ್ಟು ಬಡ್ಡಿ 1-2%, 3% ಜಾಸ್ತಿ ಇರ್ಬೋದು. ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಬಟ್ ಸಾಮಾನ್ಯ ಜನರಿಗೆ ನೇರವಾಗಿ ಅವನ್ ನ್ಯಾಷನಲೈಸ್ ಬ್ಯಾಂಕ್ ನನ್ ಕೊಡಕೇನೆ ಅದು ಇಷ್ಟೋ ದಿನಗಟ್ಟಲೆ ಮಾಡ್ತಾರೆ. ಅಂತದ್ರಲ್ಲಿ ಇವರು ಒಂದು ಏನಾದ್ರು ಸ್ವಲ್ಪ ಹೇಳಿದ್ರೆ 15 ದಿನ, ತಿಂಗಳಲ್ಲಿ ಪ್ರೋಸೆಸ್ ಮಾಡಿ ಕೊಡೋಂಥದ್ದು ಬೇಕಾದಷ್ಟು. ಇವತ್ತು ಅರ್ಬನ್ ಬ್ಯಾಂಕ್ ಒಂದ್ ಕಡೆ ಇರಲಿ, ನಮ್ಮ DCC ಬ್ಯಾಂಕ್ಗಳಿಲ್ಲ ಅಂತಂದ್ರೆ ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ನನ್ನ ಪ್ರಕಾರ ಒಂದು 25 ಶುಗರ್ ಫ್ಯಾಕ್ಟ್ರಿ ಬರ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇವತ್ತೆಲ್ಲ ಶುಗರ್ ಫ್ಯಾಕ್ಟ್ರಿಗಳು ಹೆಚ್ಚು ಕಮ್ಮಿ ಕೋಆಪರೇಟಿವ್ ಸೆಕ್ಟರ್ ಅಲ್ಲದೆ ಬೇರೆ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿಗಳು ಕೂಡ ಇವತ್ತೇನಾದ್ರು ಜೀವ ಬದುಕಿದೆ ಅಂತಂದ್ರೆ ಶುಗರ್ ಫ್ಯಾಕ್ಟ್ರಿಗಳ ಸಹಕಾರದಿಂದ, ನಮ್ಮ DCC ಬ್ಯಾಂಕ್ಗಳ ಸಹಕಾರದಿಂದ ಮಾತ್ರ ಸಾಧ್ಯ. ಸೊ ಅಲ್ಲಿ ಆ ಬ್ಯಾಂಕ್ ಶುಗರ್ ಫ್ಯಾಕ್ಟ್ರಿ ಬೆಳೆದ್ರಿಂದ ಅದು ಚೈನ್, ಅದು
ರೈತನಿಗೆ ಅನುಕೂಲ ಆಗ್ತದೆ, ಶುಗರ್ ಆಗ್ತದೆ. ಈಗ ನೋಡಿ 10 ವರ್ಷದಿಂದ ಇದು ಶುಗರ್ ಪ್ರೈಸ್ ಜಾಸ್ತಿ ಆಗಿದೆ. ಡಿಸಿಷನ್ ಅವ್ರು ತೆಗೆದುಕೊಳ್ಬೇಕು. ಎಲ್ಲ ರೈತನಿಗೆಲ್ಲ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ, ಫ್ಯಾಕ್ಟರಿಗೂ ಬೆಲೆ ಜಾಸ್ತಿ ಆಗಿದೆ, ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಸೊ ಎತ್ನಾಳ್ ಆಗ್ಲಿ, ಬೇರೆ ಆಗ್ಲಿ, ಪವರ್ ಆಗ್ಲಿ ನಾವು ತೆಗೆದುಕೊಳಕ್ ಆಗ್ತದೆ. ಸೊ ಬಹಳ ಸರ್ವೈವಲ್ ಬಹಳ ಕಷ್ಟ ಇದೆ. ಹಂಗೆ ಇವತ್ತು ಶುಗರ್ ಫ್ಯಾಕ್ಟರಿ ಇರ್ಬೋದು, ಬೇರೆ ಬೇರೆ ಎಲ್ಲ ಸೆಕ್ಷನ್ ಅಲ್ಲಿ ಈಗ ಮಿಲ್ಕ್ ವಿಚಾರ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಈಗ ನೋಡಿ ಬಾಟ್ಲು ನೀರು 30 ರೂಪಾಯಿ, 27, 28 ರೂಪಾಯಿ ಆಗಿದೆ. ನಾವು ಹಾಲು 40 ರೂಪಾಯಿ, 36 ರೂಪಾಯಿ, 37 ರೂಪಾಯಿ ತಂದಿದ್ದೀವಿ. ಆ ರೈತನ ಸಗಣಿ, ಅವನ ಬೂಸ ಹಾಕಿ, ಇಂಡಿ ಹಾಕಿ ಮಾಡಿ ಅಷ್ಟು ಸುಲಭ ಅಲ್ಲ. ಅಂತದ್ರಲ್ಲಿ ಇವತ್ತು ಇಡೀ ದೇಶಕ್ಕೆ ಒಂದು ದೊಡ್ಡ ಕ್ರಾಂತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಮುಖ್ಯಮಂತ್ರಿಗಳು ಕೂಡ ಹಿಂದೆ ನಾವು ಒಂದಷ್ಟು ದುಡ್ಡನ್ನ ಅವ್ರ ಕೇಳಿ ಸರ್ಕಾರದಿಂದ ಬೆನಿಫಿಟ್ ಕೊಡೋ ರೀತಿಯಲ್ಲಿ ಮಾಡಿದ್ರು. ಇನ್ನೊಂದು ನಾನು ಯಾಕೆ ಈ ಮೈಕ್ ಇಟ್ಕೊಂಡೆ ನಾನು ಭಾಷಣ ಮಾಡಬಾರ್ದು ಅಂತಿದೆ. ಇದೊಂದು ವಿಚಾರ ನಾನು ನಿಮ್ಗೆ ಹೇಳಲೇಬೇಕು, ನೀವು ಇದನ್ನು ಗಮನಿಸಬೇಕು. ನಾನು ಇದನ್ನು ನೋಡಿದ್ದೀನಿ, ನಮ್ಮ ಹುಡುಗರುಗಳು ಇದರಲ್ಲಿ ಬೇಕಾದಷ್ಟೆಲ್ಲ ಮಿಸ್ಯೂಸ್ ಮಾಡೋದೆಲ್ಲ ನಾನು ನೋಡಿದ್ದೀನಿ. ಈಗ ನಾವು ಸಾಲನ ಸ್ವಲ್ಪ ನಿಮ್ ಡಿಆರ್ಗಳು ಜೆಆರ್ಗಳು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಸಾಲನ ಕೊಡ್ತಾ ಇದೀವಿ. ಈಗ ಗೌರ್ಮೆಂಟ್ ನಾವು ಏನೇನೋ ಸಹಾಯ ಮಾಡಿದೀವಿ. ಗೌರ್ಮೆಂಟ್ ನಾವು ಏನ್ ಕಡಿಮೆ ಬಡ್ಡಿ ಕೊಡ್ಬೇಕು, ಎಷ್ಟು 3%? ಈಗ 0% ಕೊಡ್ಬೇಕು. 5% ವರೆಗೂ 0%. ಮುಖ್ಯಮಂತ್ರಿಗಳೇ ಸ್ವಲ್ಪ ಇದು ಕೇಳಿ ಸರ್, ಇದನ್ನ ಮಾತು ಕೇಳಿ ನೀವು. 5%, 0% ಅಂತ ಈಗ ನಾವು ಮಾಡಿದ್ದೀವಿ ರೈತರಿಗೆ. ಓಕೆ, ಒಳ್ಳೆ ಸ್ಕೀಮು ಆಯ್ತು, ಮಾಡಿದ್ವಿ. ಇದನ್ನ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಈ ಸೊಸೈಟಿ VSS ಸೊಸೈಟಿ ಇರುವಂತ ನಮ್ಮ ಇವರು ಸೆಕ್ರೆಟರಿಗಳು ಅವ್ರದ್ದೆಲ್ಲ ಪಾಣಿಗಳೆಲ್ಲ ಇರ್ತದೆ, ಎಲ್ಲ ದಾಖಲೆಗಳೆಲ್ಲ ಇರ್ತದೆ. ಸುಮ್ಮನೆ ಸೈನ್ ಹಾಸ್ಕೊಬಿಡ್ತಾರೆ ಅವ್ರ ಕೈಲಿ. ಯಾರು ಬೇಕೋ ಅವ್ರಿಗೆ ಕೊಡ್ತಾರೆ, ಒಂದಷ್ಟು ಇನ್ಫ್ಲೂಯೆನ್ಸ್ ಇರೋರು ಮತ್ತೊಂದು. ಮಿಕ್ಕಿದ ಅವರೇ ಅವ್ರ ಹೆಸರು ಸಾಲ ತಗೊಂಡ್ಬಿಡ್ತಾರೆ. ತೆಗೆದುಕೊಂಡ್ಬಿಟ್ಟು ಅವರೇ ಬಂದು ಬಡ್ಡಿಗೆ ಬಿಟ್ಬಿಡ್ತಾರೆ. ಬಡ್ಡಿಗೆ ಬಿಟ್ಟು ಅವ್ನಿಗೆ 10%, ನನಗೆ 2%, 3%. ರಿನ್ಯೂವಲ್ ಎಲ್ಲ ಅವ್ರ ಕೈ ದುಡ್ಡೇ ಕೊಟ್ಟಿರಲ್ಲ, ಅವನ ಹೆಸರಲ್ಲಿ ಅವ್ನ ಪಾಣಿ ಇರ್ತಾರಲ್ಲ ಬರ್ಕೊಬಿಡ್ತಾರೆ, BDCC ಬ್ಯಾಂಕ್ ಕಳಿಸ್ತಾರೆ, ಅದಾಗ್ತಾರೆ. ಸೊ ಮಾಡಿ ಈ ರೀತಿ ಎಲ್ಲ ದೊಡ್ಡ ಅವ್ಯವಹಾರಗಳು ಇವತ್ತು ನಡೆದು ಬೇಕಾದಷ್ಟು ಅದರಲ್ಲೂ ಸೂಸೈಡ್ ಮಾಡ್ಕೊಂಡಿರೋರು ಇದ್ದಾರೆ, ಬೇಕಾದಷ್ಟು ಆಗಿದ್ದಾರೆ. ರೈತರುಗಳು ಗೊತ್ತಿರೋದಿಲ್ಲ, ಇವೆಲ್ಲ ಇದೆ. ಇದನ್ನ ನೀವು VSS ಗಳಲ್ಲಿ ನೀವು ಇದಕ್ಕೆ ಯಾರು DRಗಳಿದ್ದೀರಿ, JRಗಳಿದ್ದೀರಿ, ERಗಳಿದ್ದೀರಿ, ಇದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಇರಬೇಕು. ನೀವೇನಾದ್ರು ಮಾಡಿ ಅದನ್ನ ಮಾಡ್ಲಿ. ನಾನು ಹೇಳ್ತೇನೆ, ಇದನ್ನ ಅವ್ನು ಸಾಲ ತೆಗೆದುಕೊಂಡು ಅವ್ನ ಸಾಲ ಹೋಗ್ಲಿ. ಅವ್ನು ಯಾರು ಕಷ್ಟಕ್ಕೆ ಸಾಲ ತೆಗೆದುಕೊಂಡಿದ್ದಾನೆ ಅವ್ನಿಗೆ ಫ್ರೀಯಾಗಿ ಗೌರ್ಮೆಂಟ್ ಬೆನಿಫಿಟ್ ಕೊಡ್ತೀವಿ, ಅದು ಹೋಗಿ. ಅವನ ಹೆಸರಲ್ಲಿ ಅವ್ನು ಸಾಲ ತೆಗೆದುಕೊಂಡು ಇದೊಂದು ಬಡ್ಡಿ ವ್ಯಾಪಾರ ಮಾಡೋ ಸೆಕ್ರೆಟರಿಗಳು ನಾನು ನೋಡಿದ್ದೀನಿ. ನಮ್ಮ ಮಂತ್ರಿಗಳಕ್ಕಿಂತ VSS ಸೆಕ್ರೆಟರಿಗಳು ಬಹಳ ದೊಡ್ಡದಾಗಿ ಮನೆಗಳು ಕಟ್ಕೊಂಡು ಬೇಕಾದಷ್ಟು ಇರುತ್ತಲ್ಲ, ನಾನೆಲ್ಲ ನೋಡಿದ್ದೀನಿ. ಸೊ ಅವೆಂತ ಎಲ್ಲ ಬೇಕಾದಷ್ಟು ಇದೆ ಕೇಸಸ್. ಆಮೇಲೆ ಆಲ್ ಅಂಡ್ ಡೈರೆಕ್ಟ್ಗಳು ಕೂಡ, ಆಲ್ ಸೊಸೈಟಿ ಕೂಡ, ಅದರಲ್ಲೂ ಕೂಡ ಅಳತೆ ವಿಚಾರದಲ್ಲಿ, ಆಮೇಲೆ ಅದೇನೋ ಫ್ಯಾಟ್ ವಿಚಾರದಲ್ಲಿ, ಇದರಲ್ಲೂ ಕೂಡ ದೊಡ್ಡ ರೈತರಿಗೆ ಮೋಸ ಮಾಡುವಂತ ಒಂದು ದೊಡ್ಡ ಇದೆ. ಸೊ ಹಂಗೆ ಬೇರೆ ಬೇರೆ ಸೊಸೈಟಿಗಳ ಬೇರೆ ವಿಚಾರ. ನಾನು ರೈತರಿಗೆ ನೇರವಾಗಿ ಟಚ್ ಆಗ್ತಾರಂತ ಸೊಸೈಟಿಗಳ ಬಗ್ಗೆ ನಾನು ಮಾತಾಡಿ. ಈಗೇನೋ ಬಿಡಿ, ಸ್ಪಿನ್ನಿಂಗ್ ಮಿಲ್ಗಳೆಲ್ಲ ಪಾಪ ಕಷ್ಟ ಬಂದ್ಬಿಟ್ಟು ದೊಡ್ಡ ದೊಡ್ಡ ನ್ಯಾಷನಲೈಸ್ ಕಂಪ್ನಿಗಳೆಲ್ಲ, ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಬಿದ್ದೋಗ್ಬಿಟ್ಟು ಅದು ನಮ್ಮ ಗದಗ ಕಡೆ ಆ ಕಡೆ ಎಲ್ಲ ಬೇಕಾದಷ್ಟು ಸಮಸ್ಯೆ ಆಯ್ತು. ಆದ್ರೆ ಈ ಸೆಕ್ಟರ್ ಏನಿದೆಯಲ್ಲ, ಇದನ್ನ ಜೀವಂತವಾಗಿ ನಾವು ಇಡಬೇಕು. ಆ ಜೀವಂತವಾಗಿ ಇದ್ದಾಗ ಈಗ ಒಂದಿನ ನಾನು ಒಂದು ಫಂಕ್ಷನ್ ಹೋಗಿದ್ದೆ, ಅಲ್ಲಿ ಸಾಯಿಬಾಬಾ ಬಂದಿದ್ರು. ಇವ್ರದ್ದು ಚುಚ್ಚುಂಗಿ ಸ್ವಾಮಿಗಳು 50th ಬರ್ತ್ಡೇ. ಅವ್ರು ಹೇಳೋದು ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗ್ಬೇಕು ಅಂತ. ದುಡ್ಡು ಬ್ಲಡ್ ಒಂದ್ ಕಡೆ ಇತ್ತು ಅಂದ್ರೆ BP ಶುಗರ್ ಎಲ್ಲ ಬಂದ್ಬಿಡ್ತದಂತೆ. ಸೊ ಹಂಗೆ ಬ್ಲಡ್ ಸರ್ಕ್ಯುಲೇಟ್ ಆಗ್ಲಿಲ್ಲ ಅಂದ್ರೆ ಕಳ್ತನ ಹಾಕಿದ್ದು, ಇನ್ಕಮ್ ಟ್ಯಾಕ್ಸ್, ಸೇಲ್ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್ ಎಲ್ಲ ಪುಡಕೆಗೆಲ್ಲ ಬೇರೆಯವ್ರು ಹೋಗ್ತದೆ. ಹಂಗೆ ದುಡ್ಡು ಸರ್ಕ್ಯುಲೇಟ್ ಆಗ್ಬೇಕಂತೆ. ಹಂಗೆ ಸರ್ಕ್ಯುಲೇಷನ್ ಆಗ್ಬೇಕಾದ್ರೆ ಈ ಕೋಆಪರೇಟಿವ್ ಸೆಕ್ಟರ್ ಇನ್ಸ್ಟಿಟ್ಯೂಷನ್ಸ್ ಬಹಳ ಸ್ಟ್ರಾಂಗ್ ಆಗಿರ್ಬೇಕು, ವೈಬ್ರೆಂಟ್ ಆಗಿರ್ಬೇಕು, ನಂಬಿಕೆ ಇರಬೇಕು. ಈ ಕೋಆಪರೇಷನ್ ಸೆಕ್ಟರ್ ನಡೆಯೋದೇ ನಂಬಿಕೆ ಮೇಲೆ. ಸೊ ಹಂಗೆ ಮನುಷ್ಯನಿಗೆ ಯಾವ ರೀತಿ ನಂಬಿಕೆ ಇರ್ತದ, ಹಂಗೆ ಬೇಕಾದಷ್ಟು ಸಹಕಾರ ಕೊಟ್ಟಿದ್ದು, ಸಹಾಯ ಮಾಡೋದೆಲ್ಲ ನೋಡಿದ್ವಿ. ಈ ಮೊನ್ನೆ ನಾವು ನೋಡಿದ್ವಿ, ಯಾವ್ದೋ ಬೆಂಗಳೂರಲ್ಲಿ ಯಾವ್ದೋ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅವರು ಬಡ್ಕೊಳ್ತಾ ಇದ್ರು. ನಮ್ಮ UB ವೆಂಕಟೇಶ್ ಅವರೆಲ್ಲ ಮಿಕ್ಕಿದ್ದು, ರಾಘವೇಂದ್ರ ಬ್ಯಾಂಕ್ ಎಲ್ಲ ದೇವ್ರು ಮಾತಾಡ್ತಾರೆ. ಅಲ್ಲಿರೋ ಮ್ಯಾನೇಜ್ಮೆಂಟು, ಅಲ್ಲಿರೋ ಈ ಬೇರೆ ಬೇರೆ ಲೀಡರ್ಗಳೆಲ್ಲ ಬರೀ ಎಲ್ಲ ಮಾತಾಡ್ತಾರೆ. ಮಾಡೋದೆಲ್ಲ ಮಾಡಬಾರ್ದೆಲ್ಲ ಮಾಡಿ ಪಾಪ ಎಷ್ಟೋ ಜನ ಪಾಪ ಎಷ್ಟು ಬೆನಿಫಿಟ್
ತೊಂದರೆ ಆಯ್ತು, ಮಿಸ್ಯೂಸ್ ಆಯ್ತು ಅಂತ ಇಂಥ ಕಡೆ ಅವ್ರ ಬಗ್ಗೆ ಸ್ವಲ್ಪ ನೀವು ನಿಗಾವನ್ನ ವಹಿಸ್ಬೇಕು. ಯಾಕೆಂದ್ರೆ ನಾವೆಲ್ಲ ದೊಡ್ಡ ದೊಡ್ಡ ಬ್ಯಾಂಕ್, ಬೆಂಗಳೂರು ಸಿಟಿಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಬ್ಯಾಂಕ್ ಎಲ್ಲ ಇದೆ. ಈಗ ನಾನು ಏನೋ ಅವಾಗ ರೆಹಮಾನ್ ಖಾನ್ ಇದ್ರು ಅಂತ ಹೇಳಿ ನಾನು ಅದಕ್ಕೆ ಸ್ಟೇಟಸ್ ಕೊಟ್ಟೆ, ಫಸ್ಟ್ ಟೈಮ್ ಅದಕ್ಕೆ ಬ್ಯಾಂಕ್ ಕೊಟ್ಟೆ. ನೋಡಲ್ಲ ಆ ಶೆಡ್ಯೂಲ್ ಬ್ಯಾಂಕ್ ಕೊಟ್ಟಿದ್ದು ನಾನೇ ಕೊಟ್ಟು ಅದಕ್ಕೇನೋ ಒಂದು ಆಗ್ಲಿ ಅಂತೇಳಿ ಆಗ ಸಹಕಾರ ಮತ್ತೊಂದು ಅಂತೆಲ್ಲ ಪ್ರಾರಂಭ ಮಾಡ್ದು. ಅದಾದ್ಮೇಲೆ ನೋಡಿದ್ರೆ ತಿರ್ಗಾ ಅದಕ್ಕೆ ದೊಡ್ಡ ಕಳಂಕ ಕೂಡ ಮಿಸ್ಯೂಸ್ ಆಯ್ತು ಅಂತ ಹೇಳಿ ಅದನ್ನ ರಿವ್ಯಾಪ್ ಮಾಡಕ್ಕೆ ಬೇರೆ ಬ್ಯಾಂಕ್ ಟೇಕ್ ಓವರ್ ಮಾಡಕ್ಕೆ ಈಗ ತಿರ್ಗಾ ರಿವ್ಯೂವಲ್ ಏನೋ ಆಗ್ತಾ ಇದೆಯಲ್ಲ, ವಾಪಸ್ ಬೋರ್ಡ್ ಬಂದಿದ್ಯಾ. ಸೊ ಅದಕ್ಕೆ ನೀವು ಇದಕ್ಕೆ ಬಹಳ ಹುಷಾರಾಗಿರ್ಬೇಕು. ನೀವು ಕಟ್ತುಂಡಾಗೆ ಸರ್ಕಾರ ಗಮನಕ್ಕೆ ತರುವಂತದ್ದು, ರಿಸರ್ವ್ ಬ್ಯಾಂಕ್ ಗಮನಕ್ಕೆ ತರುವಂತದ್ದು ಇವೆಲ್ಲ ಕೂಡ ಮಾಡ್ಬೇಕು. ಬೆನಿಫಿಷಿಯರಿ ಆಗ್ಲಿ, ಅನುಕೂಲ ಆಗ್ಲಿ, ಅವ್ರು ಬದುಕೊಳ್ಳಿ. ಯಾವುದೇ ಪಾಪ ಗ್ರಾಹಕ ಮೆಂಬರ್ ಬದುಕೊಂಡು ಬಿಸ್ನೆಸ್ ಮಾಡ್ಕೊಳ್ಳಿ. ಬಟ್ ಎಲ್ಲಿ ಡಿಸಿಪ್ಲಿನ್ ಇದೆ, ನಮ್ಮ ಅಪೆಕ್ಸ್ ಬ್ಯಾಂಕ್ ನಾನು ಬೇಕಾದಷ್ಟು ನೋಡಿದ್ದೀನಿ. ಬೇಕಾದಷ್ಟು ಶುಗರ್ ಫ್ಯಾಕ್ಟರಿಗಳಿಗೆ 700-800 ಕೋಟಿ ಇದನ್ನ ತಿರ್ಗಾ ಬರೀ 170-180 ಕೋಟಿ ರೂಪಾಯಿಗೆ ಅದನ್ನ ಇದನ್ನ ಮಾಡಿಕೊಂಡು NCLT ಮಾಡಿಕೊಂಡು ತಿರ್ಗಾ ವಾಪಸ್ ಬಂದು ಬ್ಯಾಂಕ್ ಡೋರ್ ಮಾಡಿಕೊಂಡು ಇವೆಲ್ಲ ಬೇಕಾದಷ್ಟು ನಾನು ಇಲ್ಲಿ ಚರ್ಚೆ ಮಾಡೋದು ಬೇಡ. ಇಂಥದೆಲ್ಲ ಕೂಡ ಅವಕಾಶ ಕೊಡಬಾರ್ದು. ನ್ಯಾಯಬದ್ಧವಾಗಿ ಇದನ್ನ ನಡಿಬೇಕು. ಯಾಕೆಂದ್ರೆ ಈ ಇನ್ಸ್ಟಿಟ್ಯೂಷನ್, ಈ ಸಹಕಾರ ಸಂಘದಿಂದ ಸಮಾಜದ ಒಂದು ಪ್ಯಾರಲಲ್ ಎಕಾನಮಿ ನಡೀಲಿಕ್ಕೆ ಒಂದು ಅವಕಾಶ ಇದೆ. ಸೊ ಅದರಿಂದ ಇದನ್ನ ಉಳಿಸ್ಕೊಂಡು ಹೋಗ್ಬೇಕು. ನನಗೆ ಬಹಳ ಸಂತೋಷ. ನೀವೆಲ್ಲ ಬಹಳ ಜನ ಒಳ್ಳೆ ಬಹಳ ಸೀನಿಯರ್ಸ್ ಇದ್ದೀರಿ, ಕೆಲವೆಲ್ಲ ಬಹಳ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದೀರಿ. ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಕೋಆಪರೇಟಿವ್ ಸೆಕ್ಟರ್ ಬಹಳ ಹೆಂಗೂ ಪೊಲಿಟಿಕಲ್ ಪ್ರೆಷರ್ಸ್ ವಿಪರೀತ ಇರ್ತದೆ. ಈಗೆಲ್ಲ ನಮ್ಮ ಬ್ಯಾಂಕ್ ನಮ್ಮ MLA-ಗಳೆಲ್ಲ ಡೈರೆಕ್ಟರ್ಗಳಾಗಿ ಶುರು ಮಾಡ್ತಾರೆ. ಈಗ ಮೊದಲೇ ಯಾರೋ ಒಬ್ರು ಇಬ್ರು ಇರ್ತಿದ್ರು ಅಷ್ಟೇ, ಜಿಲ್ಲೆಗೆ ಒಬ್ರು ಇಬ್ರು. ಈಗ ನಾನು ನೋಡಿದೆ ಬೆಳಗಾಮಲ್ಲಿ 5-8 ಜನ, ಬೇರೆ ಬೇರೆ ಕಡೆ ಎಲ್ಲ ಅವರೇ ಇದನ್ನ ಬೇರೆ ಸ್ಥಾನ ಬಿಟ್ಬಿಟ್ಟು MLA ಇದ್ರೂ ಬಿಡ್ತಾ ಇಲ್ಲ, ಮಂತ್ರಿ ಇದ್ರೂ ಬಿಡ್ತಾ ಇಲ್ಲ. ಅದನ್ನೇ DCC ಬ್ಯಾಂಕ್ ಅಧ್ಯಕ್ಷರುಗಳು ಬಿಡ್ತಾ ಇಲ್ಲ, ಡೈರೆಕ್ಟರ್ ಸ್ಥಾನನೂ ಬಿಡ್ತಾ ಇಲ್ಲ. ಸೊ ತೀರಾ ನಮ್ಮ ಪೊಲಿಟಿಕಲ್ ಲೀಡರ್ಶಿಪ್ ಉಳಿಸ್ಕೋಬೇಕು, ಅದನ್ನ ಕಂಟ್ರೋಲ್ ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಸಹಕಾರ ಸಂಘಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇವರು ಬ್ಯಾಂಕ್ ಫೆಡರೇಷನ್, ಅರ್ಬನ್ ಬ್ಯಾಂಕ್ ಫೆಡರೇಷನ್, ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಬ್ಯಾಂಕ್ ಫೆಡರೇಷನ್. ದುಡ್ಡಿರೋದೇ ಅವ್ರ ಹತ್ರ. ಇವ್ರ ಹತ್ರ ಅಂದ್ರೆ ಎಂಟೈರ್ ಅರ್ಬನ್ ಬ್ಯಾಂಕ್ ಸೆಕ್ಷನ್ ಇವ್ರ ಹತ್ರ HK ಪಾಟೀಲ್ ಇರ್ತಲ್ಲ. ಸೊ ಇಷ್ಟಿದೆ, ಬಹಳ ಸಂತೋಷ. ಎಲ್ಲ ಅಧಿಕಾರಿಗಳಿಗೆ ನಾನು ಶುಭ ಹಾರೈಸ್ತೇನೆ. ಒಳ್ಳೇದ್ ಮಾಡ್ಲಿ, ಒಳ್ಳೆ ಬಿಲ್ಡಿಂಗ್ ಇಲ್ಲಿ. ಸೊ ಇಲ್ಲಿ ನಿಮ್ಗೆ ಇನ್ನೊಂದು ದೊಡ್ಡ ಸ್ಟ್ರೆಂತ್ ಏನಪ್ಪಾ ಅಂದ್ರೆ ಜುಡಿಷಿಯಲ್ ಅಥಾರಿಟಿ ನಿಮ್ಗಿದೆ. ನಿಮ್ ಡಿಸಿಷನ್ಸ್ ನ ಯಾರು ಕ್ವಶನ್ ಮಾಡೋದಿಲ್ಲ. ನೀವೇನ್ ಡಿಸಿಷನ್ ತಗೋತೀರಿ ಅವ್ನು ಸುಪ್ರೀಂ ಕೋರ್ಟ್ ವರ್ಗೂ ಅದನ್ನ ನಿಂತ್ಕೊಳ್ಳೋದೆ. ಸೊ ಅದನ್ನ ನೀವು ಆತ್ಮಸಾಕ್ಷಿನ ಗಮನದಲ್ಲಿ ಇಟ್ಕೊಂಡು ಕೆಲವು ತೀರ್ಮಾನಗಳನ್ನ ನೀವು ಮಾಡಬೇಕಾಗ್ತದೆ. ಸೊ ARಗೂ ಇದೆ, DRಗೂ ಇದೆ, GRಗೂ ಇದೆ, RCSಗೂ ಇದೆ, ಮನೆಗೆ ಮಂತ್ರಿಗಳಿಗೂ ಇದೆ. ಮಂತ್ರಿ ಆಲ್ಸೋ ಹ್ಯಾಸ್ ದಟ್ ಡಿಸಿಷನ್ ಮೇಕಿಂಗ್ ಪವರ್. ಸೊ ಈಗಿರುವಾಗ ಬಹಳ ಕರೆಕ್ಟ್ ಆಗಿ ಗೈಡ್ ಮಾಡ್ಬಿಟ್ಟು ತಾವು ತೀರ್ಮಾನ ಮಾಡಬೇಕು ಅಂತೇಳಿ ಐ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ಸಹಕಾರ ತತ್ವ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಸೊ ಬಹಳ ಒಂದು ವಿಶೇಷವಾದಂತಹ ಸಂದರ್ಭಕ್ಕೆ ನಾವೆಲ್ಲ ಸೇರಿ ಬಂದು ಇದನ್ನು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ. ನಿಮ್ಗೆಲ್ಲ ಶುಭವಾಗಲಿ. ನಮಸ್ಕಾರ. ಈಗಲೂ ಕೂಡ ಬಹಳ ಚೆನ್ನಾಗಿ ಮಾಡಿದೆ ಸರ್. ರೀಸ್ಟಾರ್ಟ್ ಮಾಡಿದ್ದಾರೆ. ಒಂದು ಪ್ರೊಸೀಜರ್ ಮಾಡಿ ನಮ್ಮ ಹೆಲ್ತ್ ಮಿನಿಸ್ಟರ್ ತಿಳ್ಕೊಳ್ಳಿ ಆ ಇನ್ಸೂರೆನ್ಸ್ ಯಾವ ರೀತಿ ಲಿಂಕ್ ಮಾಡ್ಬೋದು ಏನು ಅಂತ. ಬೇರೆ ಜನ ಕಟ್ಟಕ್ ಆಗದೆ ಇರ್ಬೋದು, ಈ ನಮ್ಮ ಕೋಆಪರೇಟಿವ್ ಸೆಕ್ಟರ್ಲಿ ಅದನ್ನ ಕಟ್ಸಕ್ಕೆ ಅವಕಾಶ ಇದೆ. ಗುಡ್ ಸ್ಕೀಮ್ ವಾಟ್ ಎವರ್ ಬರಲಿ, ಅದರಿಂದ ಇಡೀ ಬೇರೆ ಬೇರೆ ರಾಜ್ಯದವರೆಲ್ಲ ನೋಡ್ಕೊಂಡು ಬೇರೆ ಹೊಸ ರೂಪ ಕೊಟ್ಟು ಇದು ತೀಕೋವಾದ ಅಂದ್ರೆ ಮಾಡಿಫೈ ಮಾಡಿ ಇದನ್ನ ಒಂದು ಮಾಡಬೇಕು.